Namo Venkateshaya. Now we're going to discuss about the prophylactic and the therapeutic antibiotic surgery. Prophylactic and therapeutic use of antibiotic before the contamination occurs to prevent the surgical site infections. ಕಂಟ್ಯಾಮಿನೇಷನ್ ಆಗಿನ ಮುಂಚೆನೇ ಕೊಡುವಂಥ ಈ ಆ್ಯಂಟಿಬಯೋಟಿಕ್ಗಳು ಸರ್ಜರಿ ಆದಗಟ್ಟಲೆ ಜಲ್ದಿ ಕೊಟ್ಬಿಡ್ತಾರಲ್ಲ ಅವು ಓಕೆ. ಸೊ ಇದೇನು ಹೇಳ್ತದೆ ಅಂದರೆ ಇಂಡಿಕೇಶನ್ಸ್ ಕ್ಲೀನ್ ಕಂಟ್ಯಾಮಿನೇಷನ್ ಸರ್ಜರೀಸ್, select and clean surgeries, processes, mesh and implants, okay, and the contaminated wounds, early recovery. So principle, correct drug, covers likely organisms, broad spectrum antibiotic, correct timing. ಈಗ ಇನ್ಸಿಷನ್ ಕೊಡ್ತಾ ಇದ್ದಾರೆ ಅಂದರೆ ಈಗ ಯಾವುದಾದ್ರೂ ಕ್ರೋನಿಕ್ ಆಸ್ಟಿಯೋಮೈಲಿಟಿಸ್ ಆದರೆ ಫಸ್ಟ್ ಬ್ರಾಡ್ ಸ್ಪೆಕ್ಟ್ರಮ್ ಆ್ಯಂಟಿಬಯೋಟಿಕ್ ಕೊಡೋದು, ಅಡೆಕ್ವೇಟ್ ಡೋಸ್, ವೇಟ್ ಅಡ್ಜಸ್ಟ್ ಮಾಡಬೇಕು. ಮತ್ತು ಸಣ್ಣ ಹುಡುಗು ಜಿಗ್ ಡೋಸ್ ಕೊಟ್ಟರೆ ಎಲ್ಲಿ ಉಳಿತಿದ್ದು ಬೈ ಅದ್ರಾಗ. ಶಾರ್ಟೆಸ್ಟ್ ಡ್ಯೂರೇಷನ್ ವಿತಿನ್ ದ 24 hours, ಯೂಶಲಿ ಸಿಂಗಲ್ ಡೋಸ್ ಅದು. ರೀಡೋಸ್ ಇಫ್ ಪ್ರೊಲಾಂಗ್ಡ್ ಸರ್ಜರಿ ಮೇಜರ್ ಬ್ಲಡ್ ಲಾಸ್ ಆದರೆ ಪ್ರೊಲಾಂಗ್ಡ್. ಕಾಮನ್ ಡ್ರಗ್ಸ್ ಸಫಾಜೋಲಿನ್, ಮೋಸ್ಟ್ ಕ್ಲೀನ್ ಆ್ಯಂಡ್ ಕಂಟ್ಯಾಮಿನೇಟೆಡ್ ಸರ್ಜರೀಸ್, ಆ್ಯಂಡ್ ದ ಮೆಟ್ರನೈಡಾಜೋಲ್ ದಟ್ ಈಸ್ ಫಾರ್ ದಿಸ್ anaerobic bacteria, okay, and an amoxicillin clavuline, it is an biliary surgery. This is a broad spectrum antibiotic. Prophylaxis, purpose, timing, duration and culture. ಈ ಪರ್ಪಸ್ ಅಂದರೆ ಪ್ರಿವೆಂಟ್ ದ ಇನ್ಫೆಕ್ಷನ್. ಥೆರಪೆಟಿಕ್ ಡಿಫ್ರೆನ್ಸ್ ಏನು ಬರ್ತದೆ, ಟ್ರೀಟ್ ದ ಇನ್ಫೆಕ್ಷನ್ ಆದಮೇಲೆ, ಬಿಫೋರ್ ಇನ್ಸಿಷನ್, ಆಫ್ಟರ್ ದ ಇನ್ಸಿಷನ್ ಥೆರಪೆಟಿಕ್. ಸಿಂಗಲ್ ಡೋಸ್ ಕೊಡ್ತಾರೆ, ಸೆವೆರಲ್ ಡೇಸ್ ಥೆರಪೆಟಿಕ್. ನಾವೇಂತ ಅಂತೀವಲ್ಲ ಟೈಫಾಯ್ಡ್ ಗಿಫಾಯ್ಡ್ ಬಂದ್ರೆ ಥೆರಪೆಟಿಕ್ ಅದು. ದ ಕಲ್ಚರ್ ಇಸ್ ನಾಟ್ ರಿಕ್ವೈರ್ಡ್. ಯಾಕಂದ್ರೆ ಥೆರಪೆಟಿಕ್ ಅಂದರೆ ಇದೇ ಬ್ಯಾಕ್ಟೀರಿಯಾ ಬಂದಿರುತ್ತೆ ಅಂತ ಗೊತ್ತಾಗ್ತಲ್ಲ, ಅದು ಇದು ಪ್ರಿವೆಂಟ್ ಮಾಡೋಕ್ಕೆ ಇದು ಬಂದಮೇಲೆ. ಯಾವುದು ಪ್ರೊಫೈಲಿಟಿಕ್ ಪ್ರಿವೆಂಟ್ ಮಾಡೋಕ್ಕೆ ಇದು ಥೆರಪೆಟಿಕ್ ಬಂದಮೇಲೆ. ಒನ್ ಲೈನ್ ಕನ್ಕ್ಲೂಷನ್, rational use of the prophylactic antibiotics to prevent the surgical site infection, while therapeutic antibiotic treat established infection, together reducing the morbidity and the resistance. That's it. Thank you. And also coming to the nutrition in surgical patient, route of the nutritional support. Okay, idrolaga ಏನು ಬರ್ತೈತಿ ಡೆಫಿನೇಷನ್. ನ್ಯೂಟ್ರಿಷನ್ ಇಸ್ ಅ ಸರ್ಜಿಕಲ್ ಪೇಷಂಟ್ ರೆಫರ್ಸ್ ಟು ದ ಅಸೆಸ್ಮೆಂಟ್ ಟು ಪ್ರೊವಿಷನ್ ಆಫ್ ದಿ ಅಡೆಕ್ವೇಟ್ ನ್ಯೂಟ್ರಿಯೆಂಟ್ಸ್ ಬಿಫೋರ್, ಡ್ಯೂರಿಂಗ್ ಆ್ಯಂಡ್ ಆಫ್ಟರ್ ಸರ್ಜರಿ. ಆಲ್ರೆಡಿ ಹೇಳಿದೆ ನಾನು ನ್ಯೂಟ್ರಿಯೆಂಟ್ಸ್. ಪ್ರೀ ಆಪರೇಟಿವ್ ನ್ಯೂಟ್ರಿಯಲ್ ಅಸೆಸ್ಮೆಂಟ್, BMIಗಳು ಇದು ನೋಡ್ತೀವಿ. ಕರೆಕ್ಷನ್ ಆಫ್ ದಿ ಮಾಲ್ ನ್ಯೂಟ್ರಿಷನ್, ಅನೇಮಿಯಾ, ಎಲೆಕ್ಟ್ರೋಲೈಟ್ ಇಂಬ್ಯಾಲೆನ್ಸು, ಹೈ ಪ್ರೋಟೀನ್, ಹೈ ಕ್ಯಾಲೋರಿ ಡಯಟ್ ಇಫ್ ಮಾಲ್ ನರಿಶ್ಡ್. ಸೊ ಇವೆಲ್ಲ ಪೆರಿ ಆಪರೇಟಿವ್ ಅಂದ್ರೆ ಜಲ್ದಿ ಯಾವ ಥರ ಅಂದ್ರೆ ಫ್ಲೂಯಿಡ್ಡು, ಅದಾದಮೇಲೆ ಎಲೆಕ್ಟ್ರೋಲೈಟ್ಸು, ಗ್ಲೂಕೋಸ್ ಕೊಡ್ತೀವಿ, ಅದಾದಮೇಲೆ ಫ್ಲೂಯಿಡ್ಡು, ಸಾಫ್ಟ್, ಹಾರ್ಡ್ ಫುಡ್, ಆ ಥರ ಡಿಸ್ಕಸ್ ಮಾಡಿದ್ವಿ ಅದಂಗೆ. ಸೊ ರೂಟ್ಸ್ ಹೆಂಗೆ ಕೊಡ್ತಾರೆ ಅಂದರೆ, ಒಂದು ಓರಲ್ ನ್ಯೂಟ್ರಿಷನ್ ಬಾಯಿಂದ ಫೀಡ್ ಮಾಡೋದು, ಇಲ್ಲ ಎಂಟ್ರಲ್ NG ಟ್ಯೂಬ್ ಹಾಕ್ತಾರೆ, ಜೊಜೆನೋಸ್ಟಮಿ ಮಾಡ್ತಾರೆ, ಇಲ್ಲಾಂದರೆ ಪೇರೆಂಟಲ್ ನ್ಯೂಟ್ರಿಷನ್. ಈಗ ಏನಪ್ಪ ಈ ಐ ವಿ ಲೈನ್ ಹಾಕ್ಬಿಡೋದು, ಒಂದು GI ಟ್ರ್ಯಾಕ್ ಇನ್ ನಾಟ್ ಫಂಕ್ಷನಲ್, ಆ ಥರ. ರೂಟ್ಸ್ ಆಫ್ ದಿ ನ್ಯೂಟ್ರಿಷನ್ ಸಪೋರ್ಟ್ ಅಂದರೆ ಓರಲ್ ಪ್ರಿಫರ್ಡ್, NG ಟ್ಯೂಬ್ ಅದು ಜಾಸ್ತಿ ಪ್ರಿಫರ್ ಮಾಡಲ್ಲ, ಓರಲ್ಲೇ ಜಾಸ್ತಿ ಪ್ರಿಫರ್ ಮಾಡೋದು. ಪೂರ್ ಫೀಡಿಂಗ್ ಯಾವ ಇರ್ತೈತಿ, ಡಿಲೇಡ್ ವೂಂಡ್ ಡೀಲಿಂಗ್. ಕಾನ್ಸಿಕ್ವೆನ್ಸ್ ಈಗ ಪೂರ್ ಫೀಡಿಂಗ್ ಆದಮೇಲೆ ನಮಗೆ ಪ್ರಾಬ್ಲಮ್ ಆಕೈತಿ, ವೂಂಡ್ ಡೀಲಿಂಗ್ ಡಿಲೇ ಆಕೈತಿ, ಇನ್ಫೆಕ್ಷನ್ ರೇಟ್ ಜಾಸ್ತಿ ಆಗುತ್ತೆ ಊಟ ಮಾಡಲಾರ್ದು. ಪ್ರೊಲಾಂಗ್ಡ್ ಹಾಸ್ಪಿಟಲ್ ಸ್ಟೇ ಜಾಸ್ತಿ ಇರ್ತದೆ, ಹಾಸ್ಪಿಟಲ್ ಅಕ್ವೈರ್ಡ್ ಇನ್ಫೆಕ್ಷನ್ ಬರ್ತದೆ, ಇನ್ಕ್ರೀಸ್ ಇನ್ ಮಾರ್ಬಿಡಿಟಿ ಆ್ಯಂಡ್ ಮೊರ್ಟಾಲಿಟಿ. ಒನ್ ಲೈನ್ ಅಡಿಕ್ವೇಟ್ ನ್ಯೂಟ್ರಿಷನ್ ಸಪೋರ್ಟ್ ಈಸ್ ಅ vital component of the surgical care, significantly improving healing, recovery and overall outcomes. Okay, this is an online conclusion of this one. Okay, ಆಮೇಲೆ ನಾವು ಬರೋದಂದ್ರೆ ಸರ್ಜರಿ ಮಾಡಿಬಿಟ್ಟಿರ್ತೀವಪ್ಪ. ಆ ಸರ್ಜರಿ ಮಾಡಿದಾಗ ಸರ್ಜಿಕಲ್ ಸೈಟ್ ಇನ್ಫೆಕ್ಷನ್ಗೆ ನಾವು ನೋಡ್ಬೇಕಾಗ್ತದೆ. ಇದನ್ನು ನಾನು ನೆಕ್ಸ್ಟ್ ವಿಡಿಯೋದಾಗ ಹೇಳ್ತೀನಿ. ಥ್ಯಾಂಕ್ ಯು.